ಜಿಲ್ಲೆ ಮೈಸೂರಲ್ಲಿ ಕರ್ನಾಟಕ ಕಲಾಮಂದಿರದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ 155ನೇ ಕೆಂಪೇಗೌಡರ ಜಯಂತಿ ಉತ್ಸವ ಏರ್ಪಡಿಸಿದ್ದು, ಇದೇ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಜಿಲ್ಲೆಗಳ ಪದಾಧಿಕಾರಿಗಳ ಆಯ್ಕೆ ಈ ಸಮಾರಂಭಕ್ಕೆ ಶ್ರೀ ಶ್ರೀ ಸೋಮನಾಥೇಶ್ವರ ಸ್ವಾಮೀಜಿ ಅಧ್ಯಕ್ಷತೆಯಲ್ಲಿ ನಡೆಯಿತು. ಪ್ರತಿಜ್ಞಾವಿಧಿಯನ್ನು ಬೋಧಿಸಲಿದ್ದಾರೆ. ದಯವಿಟ್ಟು ಗುರುಗಳು ಹೇಳಿದ ನಂತರ ನೀವು ಅದನ್ನ ಮತ್ತೆ ಪುನರುಚ್ಚರಿಸಬೇಕು. ಪೂಜ್ಯರು ವೇದಿಕೆ ಮುಂದಾಗಕ್ಕೆ ದಯವಿಟ್ಟು ಅಲ್ಲಿ ಜಾಗ ಮಾಡಿಕೊಡಿ ಗುರುಗಳಿಗೆ. ಈ ಕ್ಷೇತ್ರದ ಅಧಿದೇವತೆಯಾದ ತಾಯಿ ಚಾಮುಂಡೇಶ್ವರಿಯನ್ನು ಸ್ಮರಿಸುತ್ತಾ ಪರಮಪೂಜ್ಯ ಜಗದ್ಗುರು ನಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮಿಗಳನ್ನು ಸ್ಮರಿಸುತ್ತಾ, ಹಾಗೆ ಪ್ರಸ್ತುತ ಶ್ರೀಗಳಾದ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳನ್ನು ನೆನೆಯುತ್ತಾ, ಇಂದು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಅಧ್ಯಕ್ಷರುಗಳ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಅಧ್ಯಕ್ಷರೇ, ಈ ಪ್ರತಿಜ್ಞಾವಿಧಿ ಬೋಧನೆಯ ಕಾರ್ಯಕ್ರಮ ನಾನು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಪದಾಧಿಕಾರಿಯಾಗಿ ದೇವರ ಹೆಸರಿನಲ್ಲಿ ಶ್ರೀ 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 ಬಾಲಗಂಗಾಧರ ಮಹಾಸ್ವಾಮೀಜಿಯವರ ಹೆಸರಿನಲ್ಲಿ ಪ್ರಮಾಣ ಮಾಡುವುದೇನೆಂದರೆ ಸತ್ಯ ನಿಷ್ಠೆ ನೀತಿ ಧರ್ಮ ಆದರ್ಶ ಮೌಲ್ಯಗಳನ್ನು ಅಖಂಡತೆಯನ್ನು ಎತ್ತಿ ಹಿಡಿದು ಪ್ರಾಮಾಣಿಕವಾಗಿ ಸಮುದಾಯಕ್ಕೆ ಯಾವುದೇ ರೀತಿಯ ಧಕ್ಕೆಯಾಗದಂತೆ ಸರ್ವತೋಮುಖ ಏಳಿಗೆ ಮತ್ತು ಅಭಿವೃದ್ಧಿಗಾಗಿ ಹಾಗೂ ಏಕತೆ ಐಕ್ಯತೆ ಸಮಗ್ರತೆ ಸೋದರತ್ವ ಭ್ರಾತೃತ್ವ ಈ ಭಾವನೆಗಳಿಂದ ಸಮುದಾಯ ಸಂಘದ ನಿಯಮಾವಳಿಗಳ ಅಡಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ದೇವರ ಹೆಸರಿನಲ್ಲಿ ಪ್ರಮಾಣೀಕರಿಸುತ್ತೇನೆ. ಜೈ ಶ್ರೀ ಗುರುದೇವ್. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಯುವ ಘಟಕದ ಅಧ್ಯಕ್ಷ ವಿನೋದ್ ಗೌಡ್ರು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಅಂತೇಳಿ ಏನು ಪದಗ್ರಹಣ ಆಗಿದೆ, ಏನು 131 ಜಿಲ್ಲೆಗಳಲ್ಲಿ ಇವತ್ತೆಲ್ಲ ಏಕ ಆಗಿ ಎಲ್ಲ ಉಪಜಾತಿ ಒಕ್ಕಲಿಗರಲ್ಲಿ ಎಲ್ಲ ಉಪಪಂಗಡಗಳನ್ನೆಲ್ಲ ಒಂದುಗೂಡಿಸಿ ಇವತ್ತು 31 ಜಿಲ್ಲೆಯ ಎಲ್ಲ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಉಪಾಧ್ಯಕ್ಷರುಗಳು, ಜಿಲ್ಲಾಧ್ಯಕ್ಷರುಗಳು, ತಾಲೂಕಾಧ್ಯಕ್ಷರು ಇವನ್ನೆಲ್ಲ ಒಂದುಗೂಡಿಸ್ಕೊಂಡು ಸದಸ್ಯರ ಸಂಖ್ಯೆ ಎಲ್ಲ ಮಾಡಿಕೊಂಡು ಸುಮಾರು ಇವತ್ತೇನಿಲ್ಲ 1 ಲಕ್ಷ ಜನ ಸದಸ್ಯರಾಗಿದ್ದಾರೆ. ಇವತ್ತು ಬಂದಿದ್ದವರೆಲ್ಲ ಬರೀ ಪದಗ್ರಹಣ ಮಾಡ್ತಕ್ಕಂಥವ್ರೆ ಇವತ್ತು ಬಂದಿದ್ದೀವಿ. ಇವತ್ತು ಸಂಖ್ಯೆ ನೋಡಿದ್ರೆ ಇವತ್ತಿಂದ 1,500 ಜನ ಇವತ್ತು ನಮ್ಮ ಸದಸ್ಯರು ಇವತ್ತು ಬಂದಿದ್ದೀವಿ. ಇವತ್ತು ಹೆಮ್ಮೆ ತರುವಂತಕ್ಕಂಥ ವಿಷಯ. ಇವತ್ತು ಒಕ್ಕಲಿಗರಿಗೆ ಒಂದು ಏನು ನ್ಯಾಯ ಸಿಗಬೇಕು ಮತ್ತು ಅವ್ರಿಗೆ ಏನೇನು ಸವಲತ್ತುಗಳು ಸಿಗಬೇಕು, ಇನ್ನು ಮುಂದೆ ನಮ್ಮ ಈ ಸಂಘಟನೆಯ ಒಕ್ಕಲಿಗರ ಜನಾಂಗದ ಒಂದು ಬೆನ್ನೆಲುಬಾಗಿ ನಿಂತ್ಕೊಳ್ತದೆ. ಈ ಸಂದರ್ಭದಲ್ಲಿ ನಮ್ಮ ರೈತ ಸಂಘದ ದೊಡ್ಡಬಳ್ಳಾಪುರ ಜಿಲ್ಲಾ ಅಧ್ಯಕ್ಷ ಪ್ರಕಾಶ್ ಸಂಚಾಲಕ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರಚಾರ ಸಮಿತಿ ಶಂಕರೇಗೌಡ, ಮೈಸೂರು ಜಿಲ್ಲಾ ಅಧ್ಯಕ್ಷರು ಕೃಷ್ಣೇಗೌಡರು, ನಂಜನಗೂಡು ತಾಲೂಕು ಅಧ್ಯಕ್ಷ ನಾಗೇಶ್, ಎಲ್ಲ ಪದಾಧಿಕಾರಿಗಳು ಮತ್ತು ಮೈಸೂರು ಜಿಲ್ಲೆ ಗಣ್ಯಾತಿ ಗಣ್ಯರು ಭಾಗವಹಿಸಿದ್ರು. ವರದಿಗಾರ ಶಂಕರೇಗೌಡ, ಹುಲಿಕೆರೆ.